ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕುಂಭರಾಶಿಯವರೇ, ಈ 2026ನೇ ವರ್ಷದಲ್ಲಿ ನಿಮ್ಮ 7 ಜನ್ಮಗಳ ಸಂಗಾತಿ ಯಾರು ಎಂಬುದು ಈಗ ನಿಮಗೆ ಸಾಬೀತಾಗಬೇಕಾ? ಯಾವ ಕಾರಣಕ್ಕೂ ಇವರೊಂದಿಗೆ ಸಂಬಂಧ ಕಳೆದುಕೊಳ್ಳಬೇಡಿ. ಇಲ್ಲವಾದರೆ ಅದು ನಿಮ್ಮ ಜೀವನದ ದೊಡ್ಡ ತಪ್ಪಾಗುತ್ತೆ. ಈ ವ್ಯಕ್ತಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವವರು. ನಿಮ್ಮ ಈ ಅದೃಷ್ಟಕ್ಕೆ ಅಂದರೆ 4 ಚಂದ್ರ ಹಾಕುವವನು. ಈ ವ್ಯಕ್ತಿ ಹೆಂಗಸಾಗಿರಬಹುದು ಅಥವಾ ಈ ಗಂಡಸಾಗಿರಬಹುದು. ಅವರ ಹೆಸರನ್ನು ನಾನು ಈಗ ಇಲ್ಲಿ ಹೇಳಲಿದ್ದೇನೆ. ಅಂದರೆ ಯಾವ ಅಕ್ಷರದಿಂದ ಶುರುವಾಗುತ್ತೆ ಅಂತ. ಈ ಒಂದು ವಿಷಯ ಮಾತ್ರ ನೀವು ಗಮನದಲ್ಲಿ ಇಡಿ. ನಮ್ಮ ಸುತ್ತಮುತ್ತಲೂ 100 ಜನ ಇದ್ದರೂ ನಾವು ಏಕೆ ಒಂಟಿತನ ಅನುಭವಿಸುತ್ತೇವೆ? ಜೀವನದಲ್ಲಿ ಕೆಟ್ಟ ಸಮಯ ಬಂದಾಗ ಜನ ಏಕೆ ಕಾಣೆಯಾಗುತ್ತಾರೆ? ಕೆಲವರು ಸ್ವಾರ್ಥಕ್ಕಾಗಿ, ಕೆಲವರು ಸಮಯ ಕಳೆಯಲು ನಮ್ಮ ಜೊತೆಯಲ್ಲಿ ಇರುತ್ತಾರೆ. ಬಿಟ್ಟರೆ ಕೆಲಸ ಮುಗಿದ ಕ್ಷಣ ದೂರ ಹೋಗ್ತಾರೆ. ಆದರೆ ಈ ಗುಂಪಿನ ಮಧ್ಯೆ ಒಬ್ಬ ಮಾತ್ರ ಸ್ವಾರ್ಥವಿಲ್ಲದೆ, ದಾಖಲೆ ಇಲ್ಲದೆ, ದೊಡ್ಡ ದೊಡ್ಡ ಮಾತಿಲ್ಲದೆ ನಮ್ಮ ಜೊತೆ ನಿಂತಿರುತ್ತಾರೆ. ಇವನನ್ನು ಗುರುತಿಸುವುದು ಕಷ್ಟ. ಏಕೆಂದರೆ ನಾವು ತಪ್ಪನ್ನು ತೋರಿಸುವವರನ್ನು ಇಷ್ಟಪಡುವುದಿಲ್ಲ. ನಾವು ಹೊಗಳುವವರನ್ನು, ನಗುವವರನ್ನು ಮತ್ತು ಈ ಬೈಯುವವರನ್ನು ಇಷ್ಟಪಡುತ್ತೇವೆ ಅಲ್ವಾ? ಕೊನೆಯಲ್ಲಿ ಅವರೆಲ್ಲ ದೊಡ್ಡ ಮೋಸ ಮಾಡಿ ಹೋಗ್ತಾರೆ. ಅಂದರೆ ನೀವು ಇಂದಿನ ಈ ವಿಡಿಯೋ ಎಚ್ಚರಿಕೆ ಕೊಡಲು ಬಂದಿದೆ ಅಷ್ಟೇ. ಈ 2026ರಲ್ಲಿ ನಿಮಗೆ 100 ಜನರ ಅಗತ್ಯವಿಲ್ಲ. ನಿಮಗೆ ಬೇಕಾಗಿರುವವರು ಒಬ್ಬ ಅಥವಾ ಇಬ್ಬರು. ಆದರೆ ಅವರು ಅರ್ಧ ರಾತ್ರಿ ಹೇಳುವವರು, ಕೆಟ್ಟ ಸಮಯದಲ್ಲಿ ನಿಮ್ಮ ಬಳಿ ನಿಲ್ಲುವವರು. ಇಂತಹವರನ್ನು ಗುರುತಿಸುವುದು ಸುಲಭವಲ್ಲ. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರು 2 ಮುಖ ಧರಿಸಿದ್ದಾರೆ. ಈ ಒಂದನ್ನು ಈ ಜಗತ್ತಿಗೆ ತೋರಿಸ್ತಾರೆ, ಮತ್ತೊಂದನ್ನು ಮನದಲ್ಲಿ ಇಟ್ಟಿರುತ್ತಾರೆ. ಆದರೆ ಕೆಲವರು ನಮ್ಮನ್ನು ಒಳ್ಳೆಯದೇ ಕಡೆಗೆ ಕರೆದೊಯ್ಯುವರು. ಇನ್ನೂ ಕೆಲವರು ತಪ್ಪಿನಿಂದ ತಡೆಯುವರು, ಸರಿಯಾದ ಸಲಹೆ ನೀಡ್ತಾರೆ. ಆದರೆ ನಾವು ಅಂತಹವರಿಂದಲೇ ದೂರವಾಗುತ್ತೇವೆ. ಇವರು ಯಾರು? ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಹೆಸರನ್ನು ಹೇಳಲಿದ್ದೇನೆ. ಇವರು ಸ್ನೇಹಿತರಾಗಿರಬಹುದು, ಅಂದರೆ ಕುಟುಂಬದವರು ಅಲ್ಲದಿದ್ದರೆ ಹೊಸ ಪರಿಚಯ ಆಗಿರಬಹುದು. ಕೆಲವೊಮ್ಮೆ ಜೀವನ ಸಂಗಾತಿ, ಕೆಲವೊಮ್ಮೆ ಉದ್ಯೋಗದ ಜೊತೆಯವರು, ಜೀವನ ಪೂರ್ತಿ ಇರಬಹುದು. ಇವರು ಇಂದು ಬಂದವರಲ್ಲ. 7 ಜನ್ಮಗಳ ಒಂದು ವಿವಾಹ, 7 ಜನ್ಮಗಳದ್ದು ಎಂದು ನಾವು ಹೇಳಲಿದ್ದೀವಿ. ಅದೇ ರೀತಿ ಈ ಕೆಲವು ಸಂಬಂಧಗಳು ಸ್ನೇಹ ಸಂಬಂಧ ಆಗಿರಬಹುದು ಅಥವಾ ಬೇರೆ ರೂಪದಲ್ಲಿ ಜನ್ಮಾಂತರಗಳಲ್ಲಿ ಮುಂದುವರಿಯುತ್ತದೆ. ಆ ವ್ಯಕ್ತಿ ಬಂದಾಗ ನಮ್ಮ ಮನಸ್ಸಿಗೆ ಶಾಂತಿ, ಆತ್ಮಕ್ಕೆ ಸೌಖ್ಯ, ಮನಕ್ಕೆ ಭದ್ರತೆ ಸಿಗುತ್ತೆ. ಕಾರಣ ಇದು ಇಂದಿನ ಸಂಬಂಧವಲ್ಲ, ಹಿಂದಿನ ಜನ್ಮಗಳದ್ದು. ಮತ್ತು ನೀವು ಯಾವ ತಪ್ಪು ಮಾಡಿದರೆ ಇವರನ್ನು ಕಳೆದುಕೊಳ್ತೀರಿ. ನೀವು ಇವರಿಂದ ದೂರವಾದರೆ ಈ ಲಕ್ಷ್ಮಿಯ ಕೋಪ ಮತ್ತು ಧನಭಾಗ್ಯ ಕುಸಿತ, ಕೆಲಸ ಮತ್ತು ಈ ಕೆಲಸ ಕಾರ್ಯಗಳು ತೆರೆ ಹೋಗುತ್ತವೆ. ಮನಸ್ಸು ಚಂಚಲ, ಜೀವನ ತೊಂದರೆ. ಆದ್ದರಿಂದ ಅವರನ್ನು ಕಳೆದುಕೊಳ್ಳಬೇಡಿ. ನಿಮಗೆ ಹಣ, ಅದೃಷ್ಟ, ಯಶಸ್ಸು, ಭಾಗ್ಯ, ಸಮೃದ್ಧಿ ಎಲ್ಲವೂ ನಿಮ್ಮ ಬಳಿಯೇ ಬರುತ್ತೆ. ನೀವು ಬಯಸಿದ್ದು ಕಡೆಗೂ ಸಿಗುತ್ತೆ. ಅಂದರೆ ನೀವು ಈ ಮಾತೆಯ ಭಕ್ತರು. ಈ ಮಾತೆಯ ಭಕ್ತರು. ಈಗಾಗಲೇ ನೀವು ಯಾರು ಅಂತ ತಿಳ್ಕೊಂಡಿರಬಹುದು. ಹಾಗಾಗಿ ಮೊದಲ ವ್ಯಕ್ತಿ ನಿಮ್ಮ ಕೆಟ್ಟ ಸಮಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುವರು. ಚೆನ್ನಾಗಿದ್ದಾಗ ನಗು, ಅಂದರೆ ಇವರು ಚೆನ್ನಾಗಿದ್ದಾಗ ನಿಮ್ಮ ಏಳಿಗೆ ಅನ್ನೋದು ಸಹಿಸಲ್ಲ. ನಿಮ್ಮ ಬಳಿ ಹಣ, ಹೆಸರು, ಶಕ್ತಿ ಇಲ್ಲದಿದ್ದರೂ ಬಂದೇ ಬರುತ್ತಾರೆ. ಇವರು 7 ಜನ್ಮಗಳ ಸಂಗಾತಿ. ಅಂದರೆ ಏನಾದರೂ ನಿಮಗೆ ಈ ಆಸ್ಪತ್ರೆಯಲ್ಲೇ ಬೇಸರ ಸಮಯದಲ್ಲಿ ಅರ್ಧ ರಾತ್ರಿ ಕೂಡ ನಿಮ್ಮ ಜೊತೆ ನಿಲ್ಲುವರು. ಇವರನ್ನು ನೀವು ತುಂಬ ದುಃಖದಲ್ಲಿದ್ದಾಗ ಇವರು ನಿಮ್ಮ ಬಂದು ಕೈ ಹಿಡಿತಾರೆ ಅಂತಲೇ ಹೇಳಬಹುದು. ಆದರೆ ಎರಡನೆಯ ವ್ಯಕ್ತಿ ನಿಮ್ಮನ್ನು ಹೊಗಳುವುದಿಲ್ಲ, ನಿಮ್ಮನ್ನು ತಪ್ಪಿನಿಂದ ತಡೆಯುತ್ತಾರೆ. ತಪ್ಪು ಮಾಡಿದರೆ ತಡೆಯೋದು, ತಪ್ಪಾಗಿ ಮಾತನಾಡಿದರೆ ತಕ್ಷಣ ಟೋಕುತ್ತಾರೆ. ಅವರಿಗೆ ನಿಮ್ಮ ಕೋಪದ ಭಯ ಅನ್ನೋದು ಇಲ್ಲ. ನಿಮ್ಮ ಒಳ್ಳೆಯದು ಮುಖ್ಯ ಅವರಿಗೆ ಅಷ್ಟೇ. ವ್ಯಕ್ತಿ ನಿಮ್ಮ ಮೇಲೆ ಹೆಮ್ಮೆ ಅನುಭವಿಸುವವರು. ನೀವು ಏನಾದರೂ ಸಾಧನೆ ಮಾಡಿದರೆ ಅಲ್ಪವಾದರೂ ಅವರು ಹೃದಯದಿಂದ ಸಂತೋಷಪಟ್ಟವರು. ನಿಮ್ಮ ಜಯವನ್ನು ತಮ್ಮ ಜಯದಂತೆ ಕೊಂಡಾಡುವರು. ಇಂತಹವರು ವಿರಳ.
ಏಕೆಂದರೆ ಇಂದಿನ ಕಾಲದಲ್ಲಿ ಜನರು ನಮ್ಮ ಉತ್ತರಣವನ್ನು ನೋಡಲು ಬಯಸುವುದಿಲ್ಲ. ಎಲ್ಲರೂ ನಮ್ಮ ಕುಸಿತ ನೋಡಲು ಬಯಸುತ್ತಾರೆ. ಆದರೆ ಈ ವ್ಯಕ್ತಿ ಮಾತ್ರ ನಿಮ್ಮ ಬೆಳವಣಿಗೆ, ನಿಮ್ಮ ಯಶಸ್ಸಿಗೆ, ನಿಮ್ಮ ಧನಭಾಗ್ಯ, ಕೀರ್ತಿಗೆ ಪ್ರಾರ್ಥನೆ ಮಾಡುವರು. ಅಂದರೆ ನಾಲ್ಕನೇ ವ್ಯಕ್ತಿ ನಿಮ್ಮ ನಿಶ್ಶಬ್ದತೆ ಅನ್ನೋದು ಅರ್ಥ ಮಾಡಿಕೊಳ್ತಾರೆ. ನೀವು ಮಾತನಾಡದಿದ್ದರೂ ನಿಮ್ಮ ಹೃದಯವೇನು ಅನ್ನೋದು ಹೇಳುತ್ತೆ ಎಂಬುದನ್ನು ಅರ್ಥ ಮಾಡಿಕೊಳ್ತಾರೆ. ಚಿಂತಿಸುವ ಅಗತ್ಯವೇ ಇಲ್ಲ, ಬಲವಂತವಿಲ್ಲ. ಅವರು ನಿಮಗೆ ಕೇಳದೇ ಕೇಳುತ್ತಾರೆ, ಹೇಳದೆ ತಿಳಿದುಕೊಳ್ಳುತ್ತಾರೆ. ಇಂತಹವರು ಹಿಂದಿನ ಜನ್ಮಗಳಿಂದ ಬಂದು ಈ ಜನ್ಮದಲ್ಲೂ ನಿಮ್ಮೊಂದಿಗೆ ಭಾಗ್ಯ ಬಾಂಧವ್ಯ ಹೊಂದಿರುವವರು. ಮತ್ತು ಈ ವ್ಯಕ್ತಿ ನೀವು ದುಃಖದಲ್ಲಿ, ಬಿಕ್ಕಟ್ಟಿನಲ್ಲಿ, ಸಂಕಟದಲ್ಲಿ ಇದ್ದಾಗ ನಿಮ್ಮೊಂದಿಗೆ ಮೌನವಾಗಿ ನಿಲ್ಲುವರು. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಲಭಿಸಬೇಕಾ? ಹಾಗಿದ್ರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ನೀವು ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರಿಗೂ ಸಹ ಉಪಯೋಗವಾಗಲಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ದೊಡ್ಡ ಮಾತುಗಳಿಲ್ಲ, ಸಲಹೆಗಳಿಲ್ಲ, ಆದರೆ ಅವರ ಸನ್ನಿಧಿಯೇ ಬಲ, ಆಧಾರ ಶಕ್ತಿ. ಸಂಕಟದಲ್ಲಿ ಮಾತಿಗಿಂತ ಮೌನ ದೊಡ್ಡದು. ಅವರು ಅದನ್ನು ಬಲ್ಲವರು. ಮತ್ತು ನಿಮ್ಮ 7 ಜನ್ಮಗಳ ಸಂಗಾತಿ, ಸ್ನೇಹ, ರಕ್ತ ಸಂಬಂಧ, ವಿವಾಹ ಸಂಬಂಧ ಅಥವಾ ಬೇರೆ ರೂಪದಲ್ಲಿ ಕಾಲಾಂತರದಿಂದ ಬಂದವರು. ಈ 2026ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಈ ಜನರ ಮಹತ್ವ ಅಪಾರ. ಏಕೆಂದರೆ ನಿಮ್ಮ ಭಾಗ್ಯ ಅನ್ನೋದು ಬದಲಾಗುತ್ತೆ. ಧನಭಾಗ್ಯ, ಕೀರ್ತಿ, ಯಶಸ್ಸು ಇವೆಲ್ಲ ನಿಮಗೆ ಉಕ್ಕಿ ಹರಿಯುತ್ತೆ. ಆದರೆ ಅದೃಷ್ಟಕ್ಕೂ ಸಹ ಸರಿಯಾದ ಜನ ಬೇಕು. ಅವರನ್ನು ಕಳೆದುಕೊಳ್ಳಬೇಡಿ, ಅವರೊಂದಿಗೆ ಸಂಬಂಧ ಕತ್ತರಿಸಬೇಡಿ. 2-3 ಸಾಕು, ಆದರೆ ನಿಜವಾದವರು ಇರಲೇಬೇಕು. ಇಂತಹವರು ಜೀವನದಲ್ಲಿ ಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡುವವರು. ಸಂಕಟವನ್ನು ತಪ್ಪಿಸುತ್ತಾರೆ, ಮನಸ್ಸಿಗೆ ಶಾಂತಿ ನೀಡ್ತಾರೆ, ಆತ್ಮಕ್ಕೆ ನೆಲೆ ನೀಡುವರು. ಈ ಮಾತು ಜೀವನದಲ್ಲಿ ಎಲ್ಲರ ಅಗತ್ಯವಿಲ್ಲ, ಸರಿಯಾದವರ ಅಗತ್ಯವಿದೆ. ಇವರು ನಿಮ್ಮ ದೌರ್ಬಲ್ಯವನ್ನು ತಿಳಿದುಕೊಂಡಿದ್ದವರು, ಆದರೆ ಯಾವುದಕ್ಕೂ ಅದನ್ನು ಶಸ್ತ್ರ ಮಾಡಿ ನಿಮ್ಮ ವಿರುದ್ಧ ಬಳಸಲಿಲ್ಲ. ಅವರು ನಿಮ್ಮ ತಪ್ಪುಗಳನ್ನು, ದುರ್ಬಲತೆಯನ್ನು, ನಿಮ್ಮ ಕಳೆದ ಕ್ಷಣಗಳನ್ನು, ನಿಮ್ಮ ಕಣ್ಣೀರು, ನೋವು ಎಲ್ಲ ತಿಳಿದುಕೊಂಡವರು, ಆದರೆ ಯಾವಾಗಲೂ ರಕ್ಷಿಸಿದವರು. ಓದಿ ಅರ್ಥ ಮಾಡಿಕೊಂಡವರು, ಆದರೆ ಎಂದಿಗೂ ವಿಮರ್ಶಿಸಲಿಲ್ಲ. ನಿಜವಾದ ಪ್ರೀತಿ, ನಿಜವಾದ ಸ್ನೇಹ, ಸಂಬಂಧ ಇಲ್ಲಿ ತೋರುತ್ತೆ. ತಪ್ಪುಗಳ ನಡುವೆ ಹೃದಯವನ್ನು ನೋಡುವುದು, ಕಣ್ಣುಗಳ ಹಿಂದೆ ಆತ್ಮವನ್ನು ನೋಡುವುದು. ಇವರು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವವರು. ನಿಮ್ಮೊಂದಿಗೆ 5 ನಿಮಿಷ ಕಳೆಯುವುದರಿಂದ ಮನಸ್ಸಿನ ಗೊಂದಲ ಕೊಂಚ ಕಡಿಮೆಯಾಗುತ್ತೆ. ಯಾವುದೋ ಬಲ ಅನ್ನೋದು, ಯಾವುದೋ ನೆಮ್ಮದಿ, ವಿಶ್ರಾಂತಿ ಅನುಭವವಾಗುತ್ತೆ. ಇವರ ಈ ಸನ್ನಿಧಿ ಔಷಧಿಯಂತೆ, ಸಂಬಂಧ ಆಶೀರ್ವಾದದಂತೆ. ಇವರನ್ನು ವಿರಳ ಎಂದು, ಅಮೂಲ್ಯ ಎಂದು ಜೋಡಿಸಿಕೊಂಡವರಾಗಿಯೂ ಗುರುತಿಸಲಾಗುತ್ತೆ. ಇವರು ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ಕೊಡುವವರು. ಇವರು ಬಂದ ನಂತರ ಕೆಲಸಗಳು ಸರಿಯಾಗಿ ಆಗುತ್ತೆ. ಈ ಧನ ಕೈ ಸೇರಲು, ಆರೋಗ್ಯ ಭಾಗ್ಯ ಆರಂಭ, ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಯಾವುದೇ ಕ್ಷೇತ್ರದಲ್ಲಾದರೂ ಅವರು ಬದಲಾವಣೆಯ ಗುರುತಾಗ್ತಾರೆ. ಇವರನ್ನು ಭಾಗ್ಯದೂತರು ಎಂದು ನಾವು ಕರೆಯುತ್ತೇವೆ. ಹಿಂದಿನ ಜನ್ಮಗಳಲ್ಲಿ ನಿಮ್ಮ ಜೊತೆ ಪೂರ್ಣವಾಗದ ಕೆಲಸ ಈ ಜನ್ಮದಲ್ಲಿ ಪೂರೈಸಲು ಬಂದವರು. ಹೀಗಿನವರು ಯಾಕೆ ಮುಖ್ಯ? ಏಕೆಂದರೆ 2026ರಲ್ಲಿ ಕುಂಭರಾಶಿಯವರ ಕುಂಡಲಿಯಲ್ಲಿ ಬೃಹಸ್ಪತಿ, ಶನಿ ಮತ್ತು ರಾಹುವಿನ ಆಟ ದೊಡ್ಡದು. ಈ ಧನ ಪ್ರೋತ್ಸಾಹ, ಭಾಗ್ಯ, ಸಂಬಂಧ, ವಿವಾಹ, ಆಸ್ತಿ ಎಲ್ಲದಕ್ಕೂ ಈ ಉತ್ಕರ್ಷ ಮತ್ತು ಈ ಪರೀಕ್ಷೆ 2 ಅದೃಷ್ಟವೇ ಬರುವುದು.
ಬರುತ್ತೆ ಕೂಡ. ಆದರೆ ಅದೃಷ್ಟಕ್ಕೂ ಸಹ ಸರಿಯಾದ ಜನ ಬೇಕು. ಅವರನ್ನು ಕಳೆದುಕೊಳ್ಳಬೇಡಿ. ಅವರೊಂದಿಗೆ ಈ ಸಂಬಂಧ ಕತ್ತರಿಸಬೇಡಿ. 2 3 ಸಾಕು. ಆದರೆ ನಿಜವಾದವರು ಇರಬೇಕು. ಇಂತಹವರು ಜೀವನದಲ್ಲಿ ಈ ಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡುವರು. ಸಂಕಟವನ್ನು ತಪ್ಪಿಸುವವರ ಮನಸ್ಸಿಗೆ ಶಾಂತಿ ನೀಡುತ್ತೆ. ಈ ಆತ್ಮಕ್ಕೆ ನೆಲೆ ನೀಡುತ್ತೆ. ಮತ್ತು ಜೀವನದಲ್ಲಿ ಎಲ್ಲರ ಅಗತ್ಯವಿಲ್ಲ, ಸರಿಯಾದವರ ಅಗತ್ಯವಿದೆ. ಇದು ಸತ್ಯ. ವ್ಯಕ್ತಿ ನಿಮ್ಮ ದೌರ್ಬಲ್ಯವನ್ನು ತಿಳಿದುಕೊಂಡಿದ್ದಾರೆ. ಈ ಕೋಪ, ದ್ವೇಷ, ಶಸ್ತ್ರ ಅನ್ನೋದು ಯಾವುದಕ್ಕೂ ಇವರು ಅದನ್ನು ಬಳಸಲೇ ಇಲ್ಲ. ನಿಮ್ಮ ತಪ್ಪುಗಳನ್ನು, ದುರ್ಬಲತೆಯನ್ನು, ನಿಮ್ಮ ಈ ಏನೋ ಒಂದು ಕ್ಷಣಗಳನ್ನು, ನಿಮ್ಮ ಕಣ್ಣೀರು, ನೋವು ಎಲ್ಲ ತಿಳಿದಿದ್ದರು. ಆದರೆ ಯಾವಾಗಲೂ ರಕ್ಷಿಸಿದರು, ಓದಿ ಅರ್ಥ ಮಾಡಿಕೊಂಡರು, ಎಂದಿಗೂ ವಿಮರ್ಶಿಸಲಿಲ್ಲ. ನಿಜವಾದ ಪ್ರೀತಿ, ಸ್ನೇಹ ಮತ್ತು ಸಂಬಂಧ ಇಲ್ಲಿ ತೋರುತ್ತೆ. ತಪ್ಪುಗಳ ನಡುವೆ ಹೃದಯವನ್ನು ನೋಡುವುದು, ಕಣ್ಣುಗಳ ಹಿಂದೆ ಆತ್ಮವನ್ನು ನೋಡುವುದು. ಇವರು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತಾರೆ. ನಿಮ್ಮೊಂದಿಗೆ 5 ನಿಮಿಷ ಕಳೆಯುವುದರಿಂದ ಮನಸ್ಸಿನ ಈ ಗೊಂದಲ ಕೊಂಚ ಕಡಿಮೆಯಾಗುತ್ತೆ. ಯಾವುದೋ ಒಂದು ಬಲ, ಯಾವುದೋ ನೆಮ್ಮದಿ. ಕುಂಭರಾಶಿಯ ಸ್ನೇಹಿತರೆ, ನಿಮ್ಮ ಈ ಒಂದು 7 ಜನ್ಮಗಳ ಸಂಗಾತಿ ಯಾರು ಎಂಬುದು ಈಗ ಗೊತ್ತಾಗುವುದು. ಯಾವ ಕಾರಣಕ್ಕೂ ಇವರೊಂದಿಗೆ ಸಂಬಂಧ ಕಳೆದುಕೊಳ್ಳಬೇಡಿ. ಇಲ್ಲವಾದರೆ ಅದು ನಿಮ್ಮ ಜೀವನದ ದೊಡ್ಡ ತಪ್ಪು ಆಗುತ್ತೆ. ಏಕೆಂದರೆ ಈ ವ್ಯಕ್ತಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವವನು. ನಿಮ್ಮ ಹುಟ್ಟಿಹೋದ ಅದೃಷ್ಟಕ್ಕೆ 4 ಚಂದ್ರ ಹಾಕುವವನು. ಈ ವ್ಯಕ್ತಿ ಹೆಂಗಸಾಗಿರಬಹುದು ಅಥವಾ ಗಂಡಸಾಗಿರಬಹುದು. ಅವರ ಹೆಸರನ್ನು ನಾವು ಹೇಳಲಿದ್ದೇವೆ. ಈ ಒಂದು ವಿಷಯ ಮಾತ್ರ ಗಮನದಲ್ಲಿ ಇಡಿ. ನಂಬಿಕೆ ಇದ್ದರೆ ಮಾತ್ರ ಈ ವಿಡಿಯೋ ವೀಕ್ಷಿಸಿ. ನಿಮಗೆ ಉತ್ತಮ ಅನಿಸಿದ್ರೆ ಈ ಮಾಹಿತಿ ನೋಡಿ ಕೇಳಿ. ನಮ್ಮ ಸುತ್ತಲೂ ನೂರಾರು ಜನ ಇರ್ತಾರೆ. ನಾವು ಏಕೆ ಒಂಟಿತನ ಅನುಭವಿಸುತ್ತೇವೆ? ಜೀವನದಲ್ಲಿ ಕೆಟ್ಟ ಸಮಯ ಬಂದಾಗ ಜನ ಏಕೆ ಕಾಣೆಯಾಗ್ತಾರೆ ಅಲ್ವಾ? ಹಾಗಾಗಿ ಜೀವನದಲ್ಲಿ ಈ ಕೆಟ್ಟ ಸಮಯ ಅನ್ನೋದು ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ಹಾಗಾಗಿ ಸ್ವಾರ್ಥಕ್ಕಾಗಿ ಕೆಲವರು ಈ ಸಮಯ ಕಳೆಯಲು ನಮ್ಮ ಜೊತೆಯಲ್ಲಿ ಇರ್ತಾರೆ. ಈ ಕೆಲಸ ಮುಗಿದ ತಕ್ಷಣವೇ ದೂರ ಓಡಿ ಹೋಗ್ತಾರೆ. ಕುಟುಂಬದವರು ಅಲ್ಲದಿದ್ದರೆ ಹೊಸ ಪರಿಚಯ ಆಗಿ ಅವರು ಯಾವಾಗಲೂ ನಿಮ್ಮ ಒಳಿತನ್ನೇ ಬಯಸುವರು. ನಿಮಗೆ ಕಹಿಯಾದ ಸತ್ಯವನ್ನು ಕೂಡ ನೇರವಾಗಿ ಹೇಳಬಲ್ಲರು. ನಿಮ್ಮ ತಪ್ಪನ್ನೇ ನಿಮ್ಮ ಮುಖಕ್ಕೆ ನಿಶ್ಚಲವಾಗಿ ಹೇಳ್ತಾರೆ. ಒಂದು ವಿಷಯ ಮನಸ್ಸಿನಲ್ಲಿ ಇರಬೇಕು. ಈ ನಿಮ್ಮ ತಪ್ಪಿದ್ದರೂ ಸರಿ ಎಂದು ಹೇಳುವವರು ಈ ಸಿಹಿ ವಿಷಯ. ಆದರೆ ನಿಮ್ಮ ಒಳಗಾಗಿ, ನಿಮ್ಮ ಸುಧಾರಣೆಗಾಗಿ ಕಹಿಯಾದ ಮಾತನ್ನು ಹೇಳುವವನೇ ಅಮೃತ. ನಿನಗೆ ಯಾವುದೇ ಒಂದು ಅಮೃತವನ್ನು ಗುರುತಿಸಬೇಡ. ಏಕೆಂದರೆ ವಿಷ ಕೊಡುವವರು ಲೋಕದಲ್ಲಿ ಅನೇಕರು. ಆದರೆ ಅಮೃತ ಕೊಡುವವರು ಸಿಕ್ಕರೆ ನಿಮ್ಮ ಜೀವನವೇ ಉಜ್ವಲವಾಗುತ್ತೆ. ಈ 7 ಜನ್ಮಗಳ ಈ ಸಹಚರಣೆ ನಿಮ್ಮ ಭಾಗ್ಯವನ್ನು ಬದಲಿಸುತ್ತೆ. ಇವರ ಹೆಸರನ್ನು ಕೂಡ ನೀವು ನೋಡಬಹುದು. ಹೀಗಾಗಿ ನೀವು ಅವನನ್ನು ಸುಲಭವಾಗಿ ಗುರುತಿಸಬಲ್ಲೆ. ಇನ್ನೂ ಒಂದು ಮಾತನ್ನು ನೀವು ಕೇಳಬೇಕಾಗುತ್ತೆ. ಏನು ಅಂದರೆ, ಕೊನೆಯವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಈ ಮಾಹಿತಿ ಅರ್ಥ ಆಗುತ್ತೆ. ನೀನು ಸರಿ ತಪ್ಪಿನ ನಡುವೆ ಸೂಜಿ ಹುಲ್ಲಿನಲ್ಲೂ ಸೂಜಿ ಹುಡುಕುವ ಹಾಗೆ ಮನುಷ್ಯರನ್ನು ಗುರುತಿಸುವೆ. ಈ ಜಗತ್ತಿನಲ್ಲಿ ಎಲ್ಲರೂ ನಾನೇ ಮೊದಲು ಯಶಸ್ವಿಯಾಗಬೇಕು ಎಂದುಕೊಳ್ಳುತ್ತಾರೆ. ನಿನಗಿಂತ ಮೊದಲು ಸಾಧನೆ ಮಾಡಬೇಕು ಎಂದುಕೊಳ್ಳುತ್ತಾರೆ. ಆದರೆ ಈ ವ್ಯಕ್ತಿಗೆ ಅದು ಮುಖ್ಯವಲ್ಲ. ಇವನು ದೇವರನ್ನು ಕೇಳುವನು. ಇವನು ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿ ಎಂದು ಕೆಲವರು ಸ್ಪರ್ಧೆ ಮಾಡ್ತಾರೆ. ನಾವು ಇವನನ್ನು ಮುಂದೆ ಬಿಡುವುದಿಲ್ಲ. ನಾವು ಇವನೇ ಹಿಂದಕ್ಕೆ ತಳ್ಳಬೇಕು ಎಂದರೆ. ಆದರೆ ಈ ವ್ಯಕ್ತಿ ನಿನ್ನ ಯಶಸ್ಸಿನಲ್ಲಿ ಸಂತೋಷವಾಗುತ್ತಾನೆ. ನೀನು ಅವನಿಗಿಂತ ಮುಂದೆ ಹೋದರೂ ಇವನು ತಾಳಿಯನ್ನೇ ಬಾರಿಸುತ್ತಾನೆ. ಇವನಿಗೆ ಹಣ ಬೇಕಿಲ್ಲ, ಲಾಭ ಬೇಕಿಲ್ಲ, ಈ ಷರತ್ತು ರದ್ದುಗಳು ಇಲ್ಲ. ಇವನು ನಿನಗೆ ಸಮಯ ಅನ್ನೋದು ಕೊಡ್ತಾನೆ ಅಷ್ಟೇ. ನಿನ್ನನ್ನು ಅರ್ಥ ಮಾಡಿಕೊಳ್ತಾನೆ ಮತ್ತು ಮುಖ್ಯವಾಗಿ ನಿಷ್ಕಟವಾಗಿ ನಿನ್ನೊಂದಿಗೆ ಇರುತ್ತಾನೆ. ಈ ವ್ಯಕ್ತಿ ನಿನ್ನ 7 ಜನ್ಮಗಳ ನಿಜವಾದ ಸಂಗಾತಿ. ಮತ್ತು ದೇವರು ಹೇಳ್ತಾರೆ, ಇತರರ ಯಶಸ್ಸಿನಲ್ಲಿ ಸಂತೋಷ ಪಡುವವರಿಗೆ ಶೀಘ್ರದಲ್ಲಿ ಯಶಸ್ಸು ಅನ್ನೋದು ದೊರೆಯುತ್ತೆ. ಆದರೆ ಇತರರ ಸಾಧನೆಗೆ
ಅಸೂಯೆ ಪಡುವವರು ಜೀವನದಲ್ಲಿ ಏನೂ ಸಾಧಿಸಲ್ಲ. ಜೀವನದಲ್ಲಿ ಹಲವಾರು ಈ ಥರ ಜನ ಇದ್ದಾರೆ. ನಮ್ಮ ದುಃಖದಲ್ಲಿ ಸಂತೋಷ ಪಡುವವರು, ನಮ್ಮ ಸುಖದಲ್ಲಿ ಮುಖ ಬಿಡುವವರು. ಆದರೆ ಈ ವ್ಯಕ್ತಿ ನಿನ್ನ ಯಶಸ್ಸಿನಲ್ಲಿ ನಿಧಾನವಾಗಿ ನಗುವನು ಮತ್ತು ನಿನ್ನ ದುಃಖದಲ್ಲಿ ಅವನ ಮನವೇ ಮುರಿದು ಹೋಗುತ್ತೆ. ಇವಳು ನಿನ್ನ ಹೆಂಡತಿಯಾಗಿರಬಹುದು, ತಂಗಿಯಾಗಿರಬಹುದು, ಮತ್ತೊಬ್ಬ ಮಹಿಳೆಯೂ ಆಗಿರಬಹುದು. ಅವಳು ನಿನ್ನನ್ನು ಬದಲಾಯಿಸಲು ಪ್ರಯತ್ನಿಸುವುದಿಲ್ಲ, ಆದರೆ ನಿನ್ನನ್ನು ಸಂಭಾಳಿಸಲು ಯತ್ನಿಸುವವಳು. ಜೀವನದಲ್ಲಿ ನಿನ್ನನ್ನು ನಿನ್ನ ಹಾಗೆ ಸ್ವೀಕರಿಸುವವಳೇ ನಿನ್ನ ನಿಜವಾದ ಸಂಗಾತಿ, ನಿನ್ನ ನಿಜವಾದ ಸ್ನೇಹಿತನು. ನೀನು ಮಾಡಿದ ಉಪಕಾರವನ್ನು ಎಂದಿಗೂ ಎಣಿಸುವುದಿಲ್ಲ. ನಿನಗಾಗಿ ನಾನು ಇದು ಮಾಡಿದೆ, ಅದು ಮಾಡಿದೆ ಎಂದು ಗರ್ವಪಡುವುದಿಲ್ಲ. ಹಿಂದಿನ ಕಾಲದವರು ಈ ಜರಾಸು ಸಹಾಯ ಮಾಡಿದರೆ, ಸ್ವಲ್ಪ ಸಹಾಯ ಮಾಡಿದರೂ 10 ಜನರ ಮುಂದೆ ಹೇಳ್ತಾರೆ. ಆದರೆ ನಿನ್ನ 7 ಜನ್ಮಗಳ ಸಂಬಂಧ ನಿನಗಾಗಿ ಮಾಡುವುದನ್ನೆಲ್ಲ ಮೌನವಾಗಿ ಮಾಡ್ತಾರೆ. ಏಕೆಂದರೆ ಅವನ ಸಂಬಂಧ ಅಹಂಕಾರದ ಆಧಾರದ ಮೇಲೆ ಅಲ್ಲ, ಆತ್ಮೀಯತೆಯ ಆಧಾರದ ಮೇಲೆ. ನಿನ್ನೊಂದಿಗಿರುವ ಸಂಬಂಧ ಹಿಂದಿನದ್ದಲ್ಲ, ಅದು ಹಿಂದಿನ ಅನೇಕ ಜನ್ಮಗಳಿಂದ ಬಂದಿದೆ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾರೆ, ಆತ್ಮ ಅಜರಾಮರ, ಶರೀರವು ಬಟ್ಟೆಯಂತೆ. ಬಟ್ಟೆ ಬದಲಾಗುತ್ತೆ, ಆತ್ಮ ಬದಲಾಗುವುದಿಲ್ಲ ಎಂದಿಗೂ ಕೂಡ. ಹೀಗಾಗಿ ಈ ವ್ಯಕ್ತಿಯೊಂದಿಗಿನ ಸಂಬಂಧ ಈ ಜನ್ಮದಷ್ಟೇ ಮಾತ್ರವಲ್ಲ, ಹಿಂದಿನ 7 ಜನ್ಮಗಳಿಂದ ಬಂದಿದೆ. ನೀನು ಇವನಿಂದ ದೂರವಾಗಲು ಮನಸ್ಸಿಗೆ ಆಗುವುದೇ ಇಲ್ಲ. ಕೆಲವೊಮ್ಮೆ ಕಲಿಯುಗ ಮನುಷ್ಯನಿಗೆ ಮೋಹವನ್ನು ತರುತ್ತೆ, ಮನಸ್ಸು ಮಬ್ಬಾಗುತ್ತೆ, ವಿವೇಕ ಹೋಗುತ್ತೆ. ಮನುಷ್ಯ ತನ್ನ ಕೈಯಿಂದಲೇ ತನ್ನ ನಾಶವನ್ನು ಮಾಡಿಕೊಳ್ತಾನೆ. ಈ ವಿನಾಶ ಕಾಲೇ ವಿಪರೀತ ಬುದ್ಧಿ. ದುಃಖದ ಸಮಯ ಬಂದಾಗ ಒಬ್ಬ ಮನುಷ್ಯ ತನ್ನ ಒಳ್ಳೆಯವರನ್ನೇ ದೂರ ಮಾಡುತ್ತಾರೆ ಮತ್ತು ಕೆಟ್ಟವರನ್ನೇ ಹತ್ತಿರಕ್ಕೆ ಸೆಳೆಯುತ್ತಾನೆ. ಹೀಗಾಗಿ ನೀನು ಅತಿ ಭಾವುಕವಾಗಿ ನಿರ್ಧಾರ ಮಾಡಬೇಡ. ನಿನ್ನ ಹೃದಯ ಹೇಳಿದಂತೆ ಎಲ್ಲ ಸಮಯದಲ್ಲೂ ಸರಿಯಾಗುವುದಿಲ್ಲ. ಒಬ್ಬನು ನಿನಗೆ ನಿನ್ನ ತಪ್ಪನ್ನೇ ತೋರಿಸುತ್ತಿದ್ದರೂ ನೀನು ಹೇಳುತ್ತೀಯ, ಇವನಿಗೆ ನನಗೆ ಹೇಳೋ ಹಕ್ಕು ಯಾವುದು? ಆದರೆ ವಾಸ್ತವದಲ್ಲಿ ನಿನ್ನ ತಪ್ಪನ್ನು ತೋರಿಸುವವನೇ ನಿನ್ನ ನಿಜವಾದವನು. ಏಕೆಂದರೆ ಸುಳ್ಳು ಪ್ರಶಂಸರು ಲೋಕದಲ್ಲಿ ಸಾವಿರಾರು. ಚೆಲ್ಲು ಮಾತನಾಡುವವರಂತೂ ತುಂಬ ಇದ್ದಾರೆ. ಸಿಹಿ ಮಾತಿನಲ್ಲಿ ಮೋಸ ಮಾಡುವವರು ಬಹಳರು. ಆದರೆ ನೀನು ಅವರ ಸಿಹಿತನಕ್ಕೆ ಬಲಿಯಾಗಬೇಡ. ಮತ್ತೆ ಕೇಳು, ಒಬ್ಬನು ನಿನಗೆ ದ್ರೋಹ ಮಾಡಿದರೆ ನೀನು ಮತ್ತೊಮ್ಮೆ ಅವನಿಗೆ ನಂಬಿಕೆ ಕೊಡಬೇಡ. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ದ್ರೋಹಿ ಮತ್ತೆ ದ್ರೋಹವೇ ಮಾಡುವವನು. ನಿಮ್ಮ ಮರ ಕಹಿಯಾಗುತ್ತೆ, ನಾವೆಲ್ಲರೂ ಅದನ್ನು ತಿಳಿದಿದ್ದೇವೆ. ಅದನ್ನು ಸಿಹಿ ಮಾಡುವುದು ಮುಂದೆ ಸಾಧ್ಯವೇ ಇಲ್ಲ. ಈ ರೀತಿ ಕೆಲವರು ಕಹಿ ವಿಷಕಾರಿ ಮನಸ್ಸಿನಿಂದಲೇ ಕೆಟ್ಟವರು. ಅವರ ಮೇಲೆ ನಂಬಿಕೆ ಇಟ್ಟರೆ ಮನಸ್ಸೇ ಸುಟ್ಟು ಹೋಗುತ್ತೆ, ಬೂದಿಯಾಗುತ್ತೆ. ಹಣ ಬೇಕಿದ್ರೆ ಕೆಲಸ ಮಾಡಿ ಪಡೆಯಬಹುದು. ಪ್ರತಿಷ್ಠೆ ಬೇಕಿದ್ದರೆ ಉತ್ತಮ ಕೆಲಸಗಳಿಂದ ಜನಸೇವೆ ಮಾಡಿ ಪಡೆದುಕೊಳ್ಳಬಹುದು. ಆದರೆ ಆತ್ಮ ಸಂಬಂಧ ಇರುವ ವ್ಯಕ್ತಿ 7 ಜನ್ಮದ ಸಂಗಾತಿ. ಒಮ್ಮೆ ಕಳೆದುಕೊಂಡರೆ ಮತ್ತೆ ಜೀವನದಲ್ಲಿ ಪಡೆಯಲು ಸಾಧ್ಯವೇ ಇಲ್ಲ. ಅವನು ಇರುವಿನಿಂದಲೇ ನಿನ್ನ ದೌರ್ಭಾಗ್ಯ ಸೌಭಾಗ್ಯವಾಗುತ್ತೆ, ನಿನ್ನ ಗ್ರಹ ಬದಲಾಗುತ್ತೆ, ಜೀವನದ ದಿಕ್ಕೇ ಬದಲಾಗುತ್ತೆ. ಆದರೆ ನೀನು ಅವನನ್ನು ನಿನ್ನ ಜೀವನದಿಂದ ದೂರ ಮಾಡಿದರೆ ಅದು ನಿನ್ನ ಜೀವನದ ದೊಡ್ಡ ತಪ್ಪಾಗುತ್ತೆ. ಹಾಗಾಗಿ ಈ ಹೆಸರು ಈ 3 ಜನದ ಹೆಸರು: ಒಬ್ಬನು ನಿನ್ನ ಪರಮ ಸ್ನೇಹಿತ, ಮತ್ತೊಬ್ಬನು ಮನೆಯ ಸದಸ್ಯ, ಒಬ್ಬನು ಕೆಲಸದ ಸ್ಥಳದ ಸಹೋದ್ಯೋಗಿ. ಅರ್ಥ ಆಯಿತೆ ಅಂತ ಅಂದ್ಕೊಂಡಿದ್ದೀನಿ. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದು ನಂಬಿಕೆ ಇದ್ದವರಿಗೆ ಮಾತ್ರ ಈ ವಿಷಯ ಅರ್ಥ ಆಗುತ್ತೆ, ತಿಳಿಯುತ್ತೆ, ಇಷ್ಟವಾಗುತ್ತೆ. ನಂಬಿಕೆ ಇದ್ದರೆ ಈ ವಿಡಿಯೋ ನೀವು ನೋಡ್ತೀರಾ ಅಷ್ಟೇ. ಎಲ್ಲರಿಗೂ ಕೂಡ ಧನ್ಯವಾದಗಳು.